ಸರ್ಕಾರ ಹಾಗೂ ಸಂಬಂಧಿಸಿದ ಅಧಿಕಾರಿಗಳ ನಿರ್ಲಕ್ಷ್ಯದ ವಿರುದ್ಧ ಅಸಮಾಧಾನಗೊಂಡ ರೈತನೊಬ್ಬ ಬದುಕಿರುವಾಗಲೇ ತನ್ನ ತಿಥಿ ಮತ್ತು ಶ್ರದ್ಧಾಂಜಲಿ ಸಭೆಗೆ ಅಧಿಕಾರಿಗಳಿಗೆ ಆಹ್ವಾನ ನೀಡಿರುವ ಘಟನೆ ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ತಾಲೂಕಿನಲ್ಲಿ ನಡೆದಿದೆ. ಇನ್ನು ಈ ವಿಶೇಷ ರೀತಿಯಲ್ಲಿ ಪ್ರತಿಭಟನೆ ಮಾಡಿದವರು ಗಂಧದ ಬೆಳೆಗಾರರಾದ ವಿಶು ಕುಮಾರ್. ರಾಷ್ಟ್ರೀಯ ಹೆದ್ದಾರಿ ನಿರ್ಮಾಣಕ್ಕಾಗಿ ಅವರ ಜಮೀನು ಹಾಗೂ ಅದರಲ್ಲಿ ಬೆಳೆದಿದ್ದ ಅಮೂಲ್ಯ ಗಂಧದ ಮರಗಳನ್ನು ಸ್ವಾಧೀನಪಡಿಸಿಕೊಳ್ಳಲಾಗ್ತಿತ್ತು. ತಮ್ಮ ತೋಟದಲ್ಲಿದ್ದ ಮಾವಿನ ಮರ, ಬೇವಿನ ಮರ, ನಿಂಬೆ ಗಿಡ, ತೆಂಗು, ಸಿಲ್ವರ್, ಶ್ರೀಗಂಧದ ಮರ ಸೇರಿದಂತೆ ಅನೇಕ ಮರಗಳಿಗೆ ಆರಂಭದಲ್ಲಿ ಉತ್ತಮ ಬೆಲೆ ನೀಡೋದಾಗಿ ಹೇಳಿ ಸ್ವಾಧೀನಪಡಿಸಿಕೊಳ್ಳಲಾಗಿತ್ತು. ಆದರೆ ಕೆಲ ಸಮಯದ ಬಳಿಕ ಇದಕ್ಕೆ ತಕ್ಕ ಮಟ್ಟಿನ ಪರಿಹಾರ ನೀಡದೆ ಅದರಲ್ಲೂ ಶ್ರೀಗಂಧದ ಮರಗಳಿಗೆ ಕೇವಲ 420 ರೂಪಾಯಿ ಅಷ್ಟೇ ನಿಗದಿ ಮಾಡಲಾಗಿದೆ. ಉಳಿದಂತೆ ಮಾವಿನ ಮರಕ್ಕೆ 63,000, ನಿಂಬೆ ಗಿಡಕ್ಕೆ 3,400 ರೂಪಾಯಿ, ಬೇವಿನ ಮರಕ್ಕೆ 2,200ನಷ್ಟು ಅಧಿಕಾರಿಗಳು ನಿಗದಿ ಮಾಡಿದ್ದಾರೆ. ಅದೇ ಲಕ್ಷಾಂತರ ರೂಪಾಯಿ ಆದಾಯ ನೀಡುವ ಶ್ರೀಗಂಧದ ಮರಕ್ಕೆ ಕೇವಲ 420 ರೂಪಾಯಿ ನೀಡಿರುವುದು ವಿಶುಕುಮಾರ್ ಅವರನ್ನ ಕೇಳಿಸಿದೆ. ಈ ಸಂಬಂಧ ಈ ಹಿಂದೆ ಕೋರ್ಟ್ ಮೆಟ್ಟಿಲು ಕೂಡ ಏರಿದ್ರು. ಆ ವೇಳೆ ಶ್ರೀಗಂಧದ ಮರಕ್ಕೆ ಕನಿಷ್ಠ 25,000 ರೂಪಾಯಿ ವೈಜ್ಞಾನಿಕ ದರ ನೀಡುವಂತೆ ಕೋರ್ಟ್ ಸೂಚಿಸಿತ್ತು. ಆದರೆ ನ್ಯಾಯಾಲಯದ ಆದೇಶವನ್ನು ಕೂಡ ಗಾಳಿಯಲ್ಲಿ ತೂರಿ 420 ರೂಪಾಯಿ ಮಾತ್ರ ನಿಗದಿ ಮಾಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ಕಣ್ಣಾಮುಚ್ಚಾಲೆಯ ವರ್ತನೆಯಿಂದ ಸಂಪೂರ್ಣವಾಗಿ ಬೇಸತ್ತಿರುವ ವಿಶುಕುಮಾರ್ ಈ ನಿರಂತರ ನಿರ್ಲಕ್ಷ್ಯದ ಹಿನ್ನೆಲೆ ಇದೀಗ ವ್ಯವಸ್ಥೆಯ ವಿರುದ್ಧ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿರಲು ಬದುಕಿರುವಾಗಲೇ ತಮ್ಮ ತಿಥಿ ಕಾರ್ಯಕ್ರಮಕ್ಕೆ ಆಹ್ವಾನವನ್ನ ನೀಡಿದ್ದಾರೆ. ಅಂದ್ರೆ ಬೆಳಗ್ಗೆ 10 ಗಂಟೆಗೆ ನನ್ನ ಶ್ರದ್ಧಾಂಜಲಿ ಸಭೆ ನಡೆಯಲಿದೆ, ಮಧ್ಯಾಹ್ನ 1 ಗಂಟೆಗೆ ಭೋಜನ ವ್ಯವಸ್ಥೆ ಮಾಡಲಾಗಿದೆ. ಈ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಧಿಕಾರಿಗಳು, ಅರಣ್ಯ ಇಲಾಖೆಯ ಭ್ರಷ್ಟ ಅಧಿಕಾರಿಗಳು, ಪೊಲೀಸ್ ಇಲಾಖೆಯ ಸಜ್ಜನ ಅಧಿಕಾರಿಗಳು ಹಾಗೂ ವಿಶೇಷ ಭೂಸ್ವಾಧೀನ ಅಧಿಕಾರಿಗಳು ಕಡ್ಡಾಯವಾಗಿ ಹಾಜರಾಗಬೇಕು ಅಂತ ವಿಶುಕುಮಾರ್ ತಮ್ಮ ಆಹ್ವಾನದಲ್ಲಿ ಉಲ್ಲೇಖಿಸಿದ್ದಾರೆ.